ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 19 ಸ್ಥಾನ ಗೆದ್ದ ಬಳಿಕ ಜೆಡಿಎಸ್ ಅಳಿವು ಉಳಿವಿನ ಪ್ರಶ್ನೆ ಎದುರಿಸ್ತಾ ಇತ್ತು. ಪಕ್ಷದ ಕಥೆ ಮುಂದೇನು ಅಂತ ದಳಪತಿಗಳು ತಲೆ ಕೆಡಿಸಿಕೊಂಡಿದ್ರು. ಆದರೆ 2024ರ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದರು. ಇದರಿಂದ ಮುಳುಗ್ತಾ ಇದ್ದವನಿಗೆ ಹುಲ್ಲುಕಡ್ಡಿಯ ಆಸರೆ ಸಿಕ್ಕಂತಾಗಿತ್ತು. ಆದರೆ ಇದೀಗ ಅದೇ ಜೆಡಿಎಸ್ ಪಕ್ಷ ಇಬ್ಬಾಗಾಗಿದೆ. ಶಾಸಕರು ಪಕ್ಷ ಬಿಟ್ಟು ಹೊಸ ಪಕ್ಷ ಘೋಷಿಸಿದ್ದಾರೆ. ಹೌದು, ಇಷ್ಟು ದಿನ ಒಂದೇ ಪಕ್ಷ ಅಂತಿದ್ದವರು ಈಗ ನಮಗೂ ನಿಮಗೂ ಬರಲ್ಲ ಅಂತ ಡಿವೋರ್ಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದಳಪತಿಗಳ ಹೆಸರಿನಲ್ಲಿದ್ದ ಪಕ್ಷವನ್ನೇ ಬೇರೆ ಪಕ್ಷದೊಂದಿಗೆ ವಿಲೀನ ಮಾಡಿದ್ದಾರೆ. ಆ ಮೂಲಕ ಹೊಸ ಪಕ್ಷ ಕಟ್ಟಿದ್ದಾರೆ. ಅರೆ, ದೇವೇಗೌಡರ ಕಂಟ್ರೋಲ್ನಲ್ಲಿರೋ ಪಕ್ಷದಲ್ಲಿ ಇದೆಲ್ಲ ಹೇಗೆ ನಡೆಯಿತು? ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆದ್ಮೇಲೆ ಕೇರಳ ನಾಯಕರು ಹೀಗ್ ಮಾಡಿದ್ಯಾಕೆ? ಇದರಿಂದ ಆ ಇಬ್ಬರು ಶಾಸಕರ ಕಥೆ ಏನಾಗತ್ತೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ದಳ ಪಾಲಿಟಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದಳಪತಿಗಳಿಗೆ ಶಾಕ್ ಕೊಟ್ಟ ಕೇರಳ ಜೆಡಿಎಸ್ ಘಟಕ. ಸ್ನೇಹಿತರೆ, ಈ ಆಘಾತಕಾರಿ ಸುದ್ದಿ ಬಂದಿರೋದು ನಮ್ಮ ನೆರೆಯ ಕೇರಳದಿಂದ. ಕಳೆದ ಸುಮಾರು 1.5 ವರ್ಷದಿಂದ ಜೆಡಿಎಸ್ ಒಳಗೆ ನಡೀತಾ ಇದ್ದ ಮುಸುಕಿನ ಗುದ್ದಾಟ ಈಗ ಸ್ಫೋಟಗೊಂಡಿದೆ. ಕೇರಳದ ಜೆಡಿಎಸ್ ಘಟಕವು ಅಧಿಕೃತವಾಗಿ ತಾನು ಇನ್ಮುಂದೆ ದೇವೇಗೌಡರ ಜೆಡಿಎಸ್ ಜೊತೆಗೆ ಇರೋದಿಲ್ಲ ಅಂತ ತೀರ್ಮಾನ ಮಾಡಿದೆ. ಅಷ್ಟೇ ಅಲ್ಲ, ಇಂಡಿಯನ್ ಸೋಷಿಯಲಿಸ್ಟ್ ಜನತಾ ದಳ ಅಂದ್ರೆ ISJD ಅನ್ನೋ ಹೊಸ ಪಕ್ಷದ ಜೊತೆ ಜೆಡಿಎಸ್ ಕೇರಳ ಘಟಕ ವಿಲೀನವಾಗ್ತಿದೆ. ಜನವರಿ 17ರಂದು ಶನಿವಾರ ಕೊಚ್ಚಿಯಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಇದನ್ನ ಅಧಿಕೃತವಾಗಿ ಘೋಷಿಸಲಾಗಿದೆ. ಅಲ್ಲಿಗೆ ಕೇರಳದಲ್ಲಿ ಜೆಡಿಎಸ್ ಕಥೆ ಮುಗಿದಂತೆ. ಜೆಡಿಎಸ್ಗೆ ಮುಳುವಾಯ್ತಾ ಬಿಜೆಪಿ ದೋಸ್ತಿ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಜೆಡಿಎಸ್ ಈಗ ಬಿಜೆಪಿ ನೇತೃತ್ವದ NDA ಒಕ್ಕೂಟದ ಪಾಲುದಾರ ಪಕ್ಷ. HD ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಾರೆ. ಆದರೆ ಕೇರಳದ ಕಥೆನೇ ಬೇರೆ. ಅಲ್ಲಿ ಜೆಡಿಎಸ್ ಇರೋದು ಕಮ್ಯುನಿಸ್ಟ್ ನೇತೃತ್ವದ LDF ಸರ್ಕಾರದ ಜೊತೆಗೆ. ಕೇರಳದಲ್ಲಿ ಬಿಜೆಪಿ ಮತ್ತು ಕಮ್ಯುನಿಸ್ಟರು ಬದ್ಧ ವೈರಿಗಳು. ಹೀಗಿರಬೇಕಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ದೋಸ್ತಿ, ಕೇರಳದಲ್ಲಿ ಕಮ್ಯುನಿಸ್ಟ್ ಜೊತೆ ದೋಸ್ತಿ ಅನ್ನೋದು ಅಲ್ಲಿನ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಇದರಿಂದ ಮುಜುಗರಕ್ಕೆ ಒಳಗಾಗಿದ್ದ ಕೇರಳ ಜೆಡಿಎಸ್ ಶಾಸಕರು ಅಂತಿಮವಾಗಿ ನಮಗೆ ಬಿಜೆಪಿ ಸಹವಾಸ ಬೇಡವೇ ಬೇಡ ಅಂತ ರಾಷ್ಟ್ರೀಯ ನಾಯಕತ್ವದ ವಿರುದ್ಧ ಬಂಡಾಯ ಸಾರಿದ್ರು. ಇದೀಗ ಹೊಸ ಪಕ್ಷ ಸೇರಿದ್ದಾರೆ. ಶಾಸಕ ಸ್ಥಾನ ಉಳಿಸಿಕೊಳ್ಳಲು ಜೆಡಿಎಸ್ ನಾಯಕರ ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ಇಲ್ಲೊಂದು ರೋಚಕ ಟ್ವಿಸ್ಟ್ ಇದೆ. ಕೇರಳ ಜೆಡಿಎಸ್ನಲ್ಲಿ ಇಬ್ಬರು ಶಾಸಕರಿದ್ದಾರೆ. ಒಬ್ಬರು ಮ್ಯಾಥ್ಯೂ ಟಿ ಥಾಮಸ್, ಇನ್ನೊಬ್ರು ಪಿಣರಾಯಿ ವಿಜಯನ್ ಸಂಪುಟದಲ್ಲಿ ಸಚಿವರಾಗಿರೋ ಕೆ ಕೃಷ್ಣನ್ ಕುಟ್ಟಿ. ಒಂದು ವೇಳೆ ಇವರಿಬ್ರು ನೇರವಾಗಿ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ತಮ್ಮ ಶಾಸಕ ಸ್ಥಾನವನ್ನೇ ಕಳ್ಕೊಳ್ತಾ ಇದ್ರು. ಅದಕ್ಕೆ ಇವರು ಒಂದು ಟೆಕ್ನಿಕಲ್ ಗೇಮ್ ಆಡಿದ್ದಾರೆ. ಸಂವಿಧಾನದ ಪ್ರಕಾರ ಒಂದು ಪಕ್ಷದ 3/2 ಶಾಸಕರು ಬೇರೆ ಪಕ್ಷದಲ್ಲಿ ವಿಲೀನವಾದ್ರೆ ಅವರ ಶಾಸಕ ಸ್ಥಾನಕ್ಕೆ ಪ್ರಾಬ್ಲಮ್ ಆಗಲ್ಲ. ಇದೇ ಸೂತ್ರದಡಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆ ಸೇರಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಇದೇ ಸೂತ್ರವನ್ನ ಕೇರಳದಲ್ಲಿ ಜೆಡಿಎಸ್ ಶಾಸಕರು ಅಪ್ಲೈ ಮಾಡಿದ್ದಾರೆ. ಹೇಳಿ ಕೇಳಿ ಕೇರಳದಲ್ಲಿ ಇರೋದು ಇಬ್ಬರು ಜೆಡಿಎಸ್ ಶಾಸಕರು. ಇಬ್ರು ಕೂಡ ಹೊಸ ಪಕ್ಷಕ್ಕೆ ಸೇರ್ತಿರೋದ್ರಿಂದ ಅವರ ಶಾಸಕ ಸ್ಥಾನ ಸೇಫ್. ಈಗಾಗಲೇ ಈ ಬಗ್ಗೆ ಕೇರಳ ಸ್ಪೀಕರ್ ಅವರಿಗೂ ಮಾಹಿತಿ ನೀಡಿದ್ದಾರೆ. ಶಾಸಕರಿಗೆ ಗೌಡರ ವಾರ್ನಿಂಗ್, ಕಾಂಗ್ರೆಸ್ನಿಂದ ಭಾರೀ ಟ್ರೋಲ್. ಈ ಬೆಳವಣಿಗೆಯಿಂದ ಬೆಂಗಳೂರಿನಲ್ಲಿರೋ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರು ಫುಲ್ ಗರಂ ಆಗಿದ್ದಾರೆ. ಯಾರೋ 4 ಜನ ಸೇರಿ ಮೀಟಿಂಗ್ ಮಾಡಿದ್ರೆ ಅದು ಪಕ್ಷ ಆಗಲ್ಲ. ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನಿದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಕೇರಳದ ಬೆಳವಣಿಗೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಗೌಡರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕೇರಳದ ಕಾಂಗ್ರೆಸ್ ನಾಯಕರು ಅಲ್ಲಿನ CM ಪಿಣರಾಯಿ ವಿಜಯನ್ ಅವರನ್ನ ಟ್ರೋಲ್ ಮಾಡ್ತಿದ್ದಾರೆ. ಒಂದು ಕಡೆ ಬಿಜೆಪಿಯನ್ನ ವಿರೋಧಿಸ್ತೀವಿ ಅಂತೀರಾ, ಇನ್ನೊಂದು ಕಡೆ ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿರೋರ ಪಕ್ಷವನ್ನ ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಾ. ಇದೇನಾ ನಿಮ್ಮ ಸಿದ್ಧಾಂತ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಅಲ್ಲಿನ ಜೆಡಿಎಸ್ ನಾಯಕರಿಗೆ ಹೊಸ ಪಕ್ಷ ಕಟ್ಟೋದು ಅನಿವಾರ್ಯವಾಗಿತ್ತು. ಹಾಗಾಗಿ ಈಗ ಹೊಸ ಪಕ್ಷ ರಚನೆಯಾಗಿದೆ.
ಒಟ್ಟಿನಲ್ಲಿ ಜನವರಿ 17ರಂದು ಜೆಡಿಎಸ್ ಕೇರಳ ಘಟಕ ಅಧಿಕೃತವಾಗಿ ಸಮಾಪ್ತಿಯಾಗಿದೆ. ಇಂಡಿಯನ್ ಸೋಷಿಯಲಿಸ್ಟ್ ಜನತಾದಳ ಉದಯವಾಗಿದೆ. ಈ ಹೊಸ ಪಕ್ಷಕ್ಕೆ ಚಕ್ರದ ಗುರುತು ಸಿಗೋ ಸಾಧ್ಯತೆ ಇದೆ. ರಾಮ್ ಮನೋಹರ್ ಲೋಹಿಯಾ ಅವರ ಸಿದ್ಧಾಂತದ ಮೇಲೆ ಈ ಪಕ್ಷ ನಡೆಯುತ್ತೆ ಅಂತ ನಾಯಕರು ಹೇಳ್ತಿದ್ದಾರೆ. ಸ್ನೇಹಿತರೆ, ಕರ್ನಾಟಕ ಪ್ರಾದೇಶಿಕ ಪಕ್ಷವೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡಾಗ ಬೇರೆ ರಾಜ್ಯದ ಘಟಕಗಳಲ್ಲಿ ಇಂಥ ಸಮಸ್ಯೆ ಬರೋದು ಸಹಜ. ಆದರೆ ಅಧಿಕಾರ ಉಳಿಸ್ಕೊಳ್ಳೋಕೆ ರಾಜಕಾರಣಿಗಳು ಮಾಡೋ ಈ ಸರ್ಕಸ್ ಬಗ್ಗೆ ನಿಮಗೇನನ್ಸುತ್ತೆ? ಕೇರಳದ ಶಾಸಕರು ಬಿಜೆಪಿ ಮೈತ್ರಿ ಇಷ್ಟ ಇಲ್ಲ ಅಂತ ಹೊಸ ಪಕ್ಷ ಕಟ್ಟಿದ್ದು ಸರಿಯಾ, ಅಥವಾ ಅಧಿಕಾರಕ್ಕಾಗಿ ನಾಟಕ ಮಾಡ್ತಿದ್ದಾರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪಾಲಿಟಿಕ್ಸ್ನ ಇನ್ಸೈಡ್ ಸುದ್ದಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.